ಡನ್. ನಮಸ್ಕಾರ ಸ್ನೇಹಿತರೆ. ದೇಹದಲ್ಲಿ ಕೆಲವು ಅಂಗಗಳಿಗೆ ನಾವು ಜಾಸ್ತಿ ಕೆಲಸ ಕೊಟ್ಟಷ್ಟು ಅವು ಸ್ಟ್ರಾಂಗ್ ಆಗ್ತವೆ. ಉದಾಹರಣೆಗೆ ಹೇಳಬೇಕು ಅಂತಂದರೆ ಕೈಗೆ ನಾವೆಷ್ಟು ಕೆಲಸ ಕೊಡ್ತೀವಲ್ವ ಅಷ್ಟು ತುಂಬ ಸ್ಟ್ರಾಂಗ್ ಆಗುತ್ತೆ ಕೈ, ಮತ್ತು ಆರೋಗ್ಯಯುತವಾಗುತ್ತೆ. ಹಾಗೆ ಕಾಲು ಎಷ್ಟು ನಾವು ಅದಕ್ಕೆ ಕೆಲಸ ಕೊಡ್ತೀವಲ್ವ ಅಷ್ಟು ಸ್ಟ್ರಾಂಗ್ ಆಗುತ್ತೆ. ಮೆದುಳಿಗೂ ಅಷ್ಟೇ, ನಾವು ಎಷ್ಟು ವಿದ್ಯಾರ್ಜನೆ ಪುಸ್ತಕಗಳನ್ನು ಓದೋದು ಮತ್ತು ದೇಶವನ್ನು ಸುತ್ತುವಂಥದ್ದು ಎಲ್ಲ ಮಾಡಿದಾಗ ಮೆದುಳು ಸ್ಟ್ರಾಂಗ್ ಆಗ್ತಾ ಹೋಗ್ತದೆ ಮತ್ತು ಆರೋಗ್ಯಯುತವಾಗ್ತದೆ. ಹಾಗೆ ಶ್ವಾಸಕೋಶನೂ ಅಷ್ಟೇ, ನಾವೆಷ್ಟು ಅದಕ್ಕೆ ಕೆಲಸ ಕೊಡ್ತೀವಿ ಅಷ್ಟು ಸ್ಟ್ರಾಂಗ್ ಆಗ್ತಾ ಹೋಗ್ತದೆ. ಇದು ಕೆಲವು ಅಂಗಗಳ ಭಾಗ ಆಯಿತು. ಇನ್ನು ಕೆಲವು ಅಂಗಗಳಿಗೆ ನಾವು ಎಷ್ಟು ಕಡಿಮೆ ಕೆಲಸ ಕೊಡ್ತೀವಲ್ವ ಅಷ್ಟು ಅವು ಸ್ಟ್ರಾಂಗ್ ಆಗ್ತವೆ ಮತ್ತು ಅವು ಅಷ್ಟು ಆರೋಗ್ಯಯುತವಾಗ್ತವೆ. ಆದರೆ ಇವತ್ತಿನ ಸ್ಥಿತಿಯಲ್ಲಿ ಏನಾಗಿದೆ ಅಂದರೆ ಆ ಅಂಗಗಳು ಯಾವ ಅಂದರೆ ಭಾಳ ಮುಖ್ಯವಾಗಿ ಜಠರಾಂಗ ವ್ಯವಸ್ಥೆ ಮತ್ತು ಕಿಡ್ನಿ, ಲಿವರು, ಪ್ರ್ಯಾಂಕಿಯಾಸು, ಪಿತ್ತಕೋಶ ಈ ಥರದಕ್ಕೆಲ್ಲ ನಾವು ಜೀರ್ಣಾಂಗ ವ್ಯವಸ್ಥೆಗೆ ಕಡಿಮೆ ಕೆಲಸ ಕೊಟ್ಟಷ್ಟು ಸ್ಟ್ರಾಂಗ್ ಆಗ್ತವೆ. ಸೊ ಬಹುಶಃ ತಮಗೆಲ್ಲ ಗೊತ್ತಿರುತ್ತೆ, ಸಾಕಷ್ಟು ಜನ ಇವತ್ತು ನಮ್ಮ ದೇಶದಲ್ಲಿ ವಾರಕ್ಕೆ 1 ಬಾರಿ 2 ಬಾರಿ ಉಪವಾಸ ಮಾಡ್ತಾ ಇರ್ತಾರೆ. ಇದೆಲ್ಲ ಹಿನ್ನೆಲೆ ಆರೋಗ್ಯದ ಒಂದು ಪರಿಕಲ್ಪನೆ ಇಟ್ಕೊಂಡೇ ಅವೆಲ್ಲ ಆಚರಣೆಗಳನ್ನು ನಮ್ಮ ಪೂರ್ವಜರು ತಂದಿರೋದು. ಸೊ ಈಗೇನಾಗಿದೆ ತಮಗೆಲ್ಲ ಬಹುಶಃ ಗೊತ್ತಿರುವಾಗೆ ಈ ಜಂಕ್ ಫುಡ್ಸ್ಗಳು, ಮೈದಾ ಗೋಧಿ ಹಿಟ್ಟು, ರಿಫೈನ್ಡ್ ಆಯಿಲು, ಅತಿಯಾದಂಥ ಸಕ್ಕರೆ ಬಳಕೆ, ಕಾಫಿ ತಿಂಡಿ ಮತ್ತು ಈ ಕೂಲ್ ಡ್ರಿಂಕ್ಸ್ಗಳು, ಮತ್ತು ಅತಿಯಾದಂಥ ಈ ಸಕ್ಕರೆ ಕಾಯಿಲೆ ಇದ್ದವರಿಗೆ ಮತ್ತು BP ಇದ್ದವರು ಮತ್ತು ಬೇರೆ ಬೇರೆ ಕಾಯಿಲೆಗಳಿಗೆ ಈ ರಾಸಾಯನಿಕ ಯುಕ್ತವಾದಂಥ ಮಾತ್ರೆಗಳನ್ನು ತಗೊಳ್ಳೋದ್ರಿಂದ, ಮತ್ತು ರಾತ್ರಿ ತಡವಾಗಿ ಊಟ ಮಾಡೋದ್ರಿಂದ, ಮತ್ತು ಶರೀರಕ್ಕೆ ವ್ಯಾಯಾಮ ಕಡಿಮೆ ಇರೋದ್ರಿಂದ, ಮತ್ತು ಈ ಸಕ್ಕರೆ ಕಾಯಿಲೆ ಇರೋರಿಗೆ, BP ಇರೋರಿಗೆ ಏನಾಗ್ತಾಯಿದೆ ಅಂದರೆ ನಮ್ಮ ಶರೀರದ ಪ್ರಮುಖವಾದಂಥ ಫಿಲ್ಟರ್ ಅಂತ ಏನು ಹೇಳ್ತೀವಲ್ವ ಕಿಡ್ನಿಗೆ ಸಾಕಷ್ಟು ಇವತ್ತು ಹೆವಿ ಲೋಡ್ ಬಿದ್ದು ಏನಾಗ್ತಾಯಿದೆ ಅದು ಹಾಳಾಗ್ತಾಯಿದೆ. ಸುಮಾರು ಜನ ಅದರಿಂದ ಏನಾಗ್ತಾಯಿದ್ದಾರೆ ನರಳ್ತಾ ಇದ್ದಾರೆ. ಸಾಕಷ್ಟು ಜನ ಡಯಾಲಿಸಿಸ್ ಮಾಡ್ಕೊತಾ ಇರ್ತಾರೆ. ಕೆಲವರು ಕುಟುಂಬಗಳು ಆ ಕಿಡ್ನಿಯ ಒಂದು ಆರೋಗ್ಯ ಕೆಟ್ಟೋದಾಗ ಅಲ್ಲೇನು ವ್ಯವಿಸಿ ಹೊಲ ಮನೆ ಆಸ್ತಿ ಎಲ್ಲ ಮಾರ್ಕೊಂಡು ಬೀದಿಗೆ ಬರ್ತಕ್ಕಂಥ ಪರಿಸ್ಥಿತಿ ಇರುತ್ತೆ. ಸೊ ಅಂಥವ್ರು ದಯವಿಟ್ಟು ನೀವು ಯಾರಾದ್ರೂ ಈ ಡ್ರಿಂಕ್ಸ್ ಮಾಡೋರಾಗಿದ್ದರೆ, ಈ ಸಕ್ಕರೆ ಕಾಯಿಲೆ ಇದ್ದವರು, BP ಇದ್ದವರು, ಮತ್ತು ರಾತ್ರಿ ತಡವಾಗಿ ಊಟ ಮಾಡೋದು, ಈ ಕುರ್ಕುಲ್ ತಿಂಡಿಗಳು ಹೆಚ್ಚಿ ತಿಂದು ನಾವು ಉಪ್ಪು ಖಾರ ಹುಳಿನ ಹೆಚ್ಚಿಗೆ ತಿಂದು ಆ ಕಿಡ್ನಿ ಮೇಲೆ ಒತ್ತಡ ಏನಾದ್ರು ಕೊಡ್ತಾಯಿದ್ರೆ ದಯವಿಟ್ಟು ಅದನ್ನು ನಿಲ್ಲಿಸಿದ್ರೆ ನಿಮಗೆ ಅಲ್ಲೊಂದು 30-40% ಕಾಯಿಲೆ ಗುಣ ಆಗ್ತದೆ. ಸೊ ಅದನ್ನು ನಾವು ಹೇಗೆ ಇನಿಷಿಯಲ್ ಸ್ಟೇಜಲ್ಲಿ ನಮಗೆ ಕಿಡ್ನಿ ಹಾಳಾಗ್ತಾಯಿದೆ ಅಂತ ಸೆನ್ಸಸ್ ಬಂದಾಗ ನಾವು ಅದನ್ನ ಹೇಗೆ ಸರಿ ಮಾಡ್ಕೋಬೋದು ಒಂದು ಹಿತ್ತಲು ಮದ್ದಲ್ಲಿ ಅಂದರೆ ನಾನು ಆವಾಗಲೇ ಹೇಳ್ದಂಗೆ ಕಡಿಮೆ ಕೆಲಸ ಕೊಡೋದು. ಕಡಿಮೆ ಕೆಲಸ ಕೊಡೋದಂದರೆ ಅರ್ಥ ತುಂಬ ಉಪ್ಪು ಖಾರ ಹುಳಿ ಕಡಿಮೆ ತಿನ್ನುವಂಥದ್ದು, ಮತ್ತು ರಸ್ತೆ ಬದಿ ಪದಾರ್ಥಗಳು ಬಿಡುವಂಥದ್ದು, ಜಂಕ್ ಫುಡ್ಸ್ ಬಿಡುವಂಥದ್ದು, ಮಾಂಸಾಹಾರ ಬಿಡುವಂಥದ್ದು, ಭೂಮಿ ಒಳಗಡೆ ಗಡ್ಡೆಗಳಿರ್ತಾವಲ್ಲ ಅದನ್ನು ತಿನ್ನೋದು ಬಿಡುವಂಥದ್ದು ಮಾಡ್ತಾ ನಾವು ಒಂದು ಅದ್ಭುತವಾದಂಥ ಮೂಲಿಕೆ ಇದು. ಕಿಡ್ನಿನ ತುಂಬ ಸ್ವಚ್ಛ ಮಾಡುವಂಥ ಮೂಲಿಕೆ, ಮತ್ತು ಲಿವರ್ನು ಸ್ವಚ್ಛ ಮಾಡುವಂಥ ಮೂಲಿಕೆ, ಮತ್ತು ಶರೀರದಲ್ಲಿರ್ತಕ್ಕಂಥ ಸಕ್ಕರೆ ಕಾಯಿಲೆಯನ್ನು ಕಡಿಮೆ ಮಾಡುವಂಥದ್ದು, ಇದೆಲ್ಲ ಮಾಡ್ತಕ್ಕಂಥ ಮೂಲಿಕೆ. ಮತ್ತು ಇದು ನಾನು ಇಲ್ಲಿ ಕೂತಿದ್ದೀನಲ್ವ, ಸುಮಾರು ಒಂದು 3/4 ಎಕರೆ ಇದೆ ಅಂದಾಜು. ಈ 3/4 ಎಕರೆ ತುಂಬ ಅದೇ ಇದೆ. ಜನಗಳಿಗೆ ಅದರದ್ದು ಗೊತ್ತಿರಲ್ಲ. ಸೊ ಇದ್ರ ಹೆಸರು ಶರಪುಂಕ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ ಅಥವಾ ಹಿಂದಿಯಲ್ಲಿ. ಕನ್ನಡದಲ್ಲಿ ನಾವು ಕೊಗ್ಗೆ ಅಂತೀವಿ. ಇದು ನೋಡಿ, ಇದು ನೀಲಿ ಥರ ಈ ಥರ ಹೂ ಬಿಡುತ್ತೆ. ಈ ನೀಲಿ ಹೂ ಬಿಡುತ್ತೆ ಈ ಥರ. ಮತ್ತು ಅಲ್ಲಲ್ಲಿ ಈಗ ಮಳೆ ಆಗ್ತಾಯಿದೆ, ಒಂದು ಬೇಸಿಗೆ ಯುಗಾದಿ ಆದಮೇಲೆ ಸ್ವಲ್ಪ ಹೂ ಬಿಟ್ಕೊಂಡು ಚಿಗುರ್ತಾ ಇದೆ. ಇಷ್ಟು ದಿನ ಒಣಗಿತ್ತಿದ್ದು. ಸೊ ಇಲ್ಲಿ ಆಲ್ಮೋಸ್ಟ್ 3/4 ಎಕರೆಯಲ್ಲಿ ಅದೇ ಇದೆ. ಸೊ ಇದನ್ನು ನಾವು ಏನು ಮಾಡ್ಬೋದು ಅಂತಂದರೆ, ಈ ಶರಪುಂಕ ನೋಡಿ ನಾವು ಕಂಡುಹಿಡಿಯೋದು ತುಂಬ ಈಜಿ. ಈ ನೀಲಿ ಹೂ ಇರುತ್ತೆ ಒಂದು ಭಾಗ, ಮತ್ತು ಅದರದ್ದೊಂದು ಎಲೆ ತೊಗೊಂಡು ನಾವು ಈ ರೀತಿ ಕಟ್ ಮಾಡೋಕ್ಕೆ ಹೋದರೆ ಅದು ನಿಮಗೆ ನೇರವಾಗಿ ಕಟ್ಟಾಗೋದಿಲ್ಲ. ಸೊ ಇದೇನಾಗುತ್ತೆ, V ಶೇಪಿಗೆ ಬರುತ್ತೆ. ಅಂದರೆ ಮಧ್ಯೆ ಗ್ಯಾಪು V ಥರ ಕಟ್ಟಾಗುತ್ತೆ. ಇದು ಗುರುತಿಸಬೇಕಾಗಿತ್ತು. ಸೊ ಇದನ್ನು ಹೇಗೆ ಬಳಸಬೇಕು ಅಂತಂದರೆ ಇದ್ರ ಸಮೂಲ ಸಹಿತ, ಅಂದರೆ ನೀವು ಗಿಡ ಬೇಕಾದ್ರೆ ಕಿತ್ತದೇ ಇದ್ರೂ ಒಂದು ಕುಡ್ಲು ತೊಗೊಂಡು ಕಾಂಡ, ಹೂವು, ಎಲೆ ಮತ್ತು ಕಾಯಿ ಎಲ್ಲನೂ ತೊಗೊಂಡು ಸುಮಾರು 1 ಹಿಡಿಯಷ್ಟು ಹಸಿದಾಗಿದ್ದರೆ 1 ಹಿಡಿಯಷ್ಟು ನಾವು ತೊಗೊಂಡು ಏನು ಮಾಡಬೇಕಂದ್ರೆ ಸುಮಾರು ಒಂದು 300-400 ml ನೀರಿಗೆ ಹಾಕಿಬಿಟ್ಟು ಒಂದು 100 ml ಬರೋವರೆಗೆ ಅದನ್ನ ಚೆನ್ನಾಗಿ ಕುದಿಸ್ಬೇಕು. ಸಣ್ಣ ಉರಿಯಲ್ಲಿಟ್ಟು ಕುದಿಸಿ ಅದೊಂದು 100-120 ml ಬಂದ ಮೇಲೆ ಅದನ್ನ ಕೆಳಗಡೆ ಇಳಿಸಿ ಆರದ ಮೇಲೆ ಸೋಸ್ಬಿಟ್ಟು ಬೆಳಗ್ಗೆ ಒಂದು 40-50 ml ಅಥವಾ ಒಂದು 50-60 ml ಅಷ್ಟು ಖಾಲಿ ಹೊಟ್ಟೆಯಲ್ಲಿ, ಅಂದರೆ ಊಟಕ್ಕಿಂತ 1 ಗಂಟೆ ಮುಂಚೆ ಇದು ಕುಡಿದಾಗ 1 ಗಂಟೆ ನಾವೇನೂ ತೊಗೋಬಾರ್ದು ಆಹಾರನ. ಹಾಗೆ ಸಂಜೆನೂ ಅಷ್ಟೇ, ಸಂಜೆ ಒಂದು 5-6 ಗಂಟೆ ಮಧ್ಯ. ಯಾಕೆಂದರೆ ಕಿಡ್ನಿ ತುಂಬ ಅದ್ಭುತವಾಗಿ ಕೆಲಸ ಮಾಡತಕ್ಕಂಥ ಸಮಯ ಸಂಜೆ 5-6 ಗಂಟೆ ಆಗಿರೋದ್ರಿಂದ ಆ ಸಮಯದಲ್ಲಿ ಆ ಡೋಸ್ ಕೊಡೋದು ತುಂಬ ಇಂಪಾರ್ಟೆಂಟು. ಸೊ ಸಂಜೆ 5-6 ಗಂಟೆ ಮಧ್ಯೆ ಒಂದು ಬಾರಿ ನಾವು ಒಂದು 50-60 ml ಇದನ್ನು ಕುಡಿತಾ ಬಂದರೆ ಮತ್ತು ಪಥ್ಯವನ್ನು ಫಾಲೋ ಮಾಡಿದ್ರೆ ಸುಮಾರು ಜನಕ್ಕೆ ಈ ಒಂದು ರೆಮಿಡಿಗಳು ಮಾಡಿಕೊಂಡು ಕಿಡ್ನಿ ಸ್ಟಾರ್ಟಿಂಗ್ ಸ್ಟೇಜಲ್ಲಿರೋರು ಖಂಡಿತವಾಗ್ಲೂ ಗುಣ ಆಗಿದ್ದಾರೆ. ಸೊ ನೀವು ಕೂಡ ಪ್ರಯತ್ನ ಮಾಡ್ಬೋದು. ಇದ್ರ ಜೊತೆಗೆ ಕೆಲವು ಪಥ್ಯಗಳಿರ್ತವೆ ಸ್ವಲ್ಪ, ಮತ್ತು ಇದಲ್ಲದೆ ಬೇರೆ ಬೇರೆ ಮೂಲಿಕೆಗಳನ್ನು ಹಾಕಿ ನಾವು ಕಿಡ್ನಿ ಕಷಾಯ ಚೂರ್ಣ ಅಂತ ಮಾಡ್ತೇವೆ, ಒಂದು ರುಕ್ಕ ರಕ್ಷಕ ವಟಿ ಅಂತ ಮಾಡ್ತೇವೆ. ಸೊ ಅದೆಲ್ಲ ಬೇರೆ ವಿಚಾರ. ಸೊ ನೀವು ಮೊದಲು ಪಥ್ಯ ಮತ್ತು ಈ ಶರಪುಂಕದ ಒಂದು ಪ್ರಯೋಗವನ್ನು ಮಾಡಿ ನಿಮ್ಮ ಕಿಡ್ನಿಗೆ ಏನಾರು ಕ್ರಿಯೇಟಿನ್ 3-4 ಇತ್ತು, ನೀವು ಡಯಾಲಿಸಿಸ್ಗೆ ಹೋಗಬೇಕು ಅನ್ನೋವಂಥ ಪರಿಸ್ಥಿತಿ ಬರೋಕ್ಕಿಂತ ಮೊದಲೇ ಇದನ್ನೆಲ್ಲ ನಾವು
ನಿಯಮಗಳನ್ನು ಪಥ್ಯಗಳನ್ನು ಪಾಲನೆ ಮಾಡಿ ಈ ಗಿಡಮೂಲಿಕೆಗಳನ್ನು ಈ ಯಾವುದೂ ಅಡ್ಡ ಪರಿಣಾಮಗಳಿರ್ತಕ್ಕಂಥ ಗಿಡಮೂಲಿಕೆಗಳನ್ನ ಬಳಸ್ಕೊಂಡು ನಾವು ಈ ಕಿಡ್ನಿ ಡಯಾಲಿಸಿಸ್ಗೆ ಹೋಗೋದನ್ನ ಅಂದರೆ ಏನು ಇವತ್ತು ಸುಮಾರು ಜನ ಹೋಗಿ ನರಕ ಯಾತನೆ ಅನುಭವಿಸ್ತಾ ಇದ್ದಾರಲ್ವ, ಆ ಥರ ಹೋಗದೇನೆ ಇದನ್ನೆಲ್ಲ ಪಥ್ಯ ಪಾಲನೆ ಮಾಡಿಕೊಂಡು ಈ ಶರಪುಂಕದ ಒಂದು ಸಸ್ಯವನ್ನು ಈ ರೀತಿ ಬಳಸ್ಕೊಂಡು ನಿಮ್ಮ ಕಿಡ್ನಿಯ ಸಮಸ್ಯೆಯಿಂದ ಆಚೆ ಬನ್ನಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ.